ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ನನ್ನ ಹೆಸರು ದಿವ್ಯಾ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ಫೇಸ್ ನ ನೋಡ್ತಾ ಇದ್ರೆ ಅಥವಾ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಅದರ್ ವಿಡಿಯೋಸ್ ನ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನಗೊಂದು ಪುಟ್ಟ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ವರಮಹಾಲಕ್ಷ್ಮಿ ಆಗಿ ನೆಕ್ಸ್ಟ್ ಡೇ. ಇವತ್ತೇನು ಬೆಳಿಗ್ಗೆ ನಾನು ಏನು ಬ್ಲಾಗೇ ಮಾಡ್ಕೊಂಡಿಲ್ಲ. ಸ್ವಲ್ಪ ಇವತ್ತೇನು ಮಾಡೇ ಇಲ್ಲ, ಸುಮ್ಮನೆ ರೆಸ್ಟ್ ಮಾಡಿದ್ದೆ. ನೆನ್ನೆ ಮನೆಯೆಲ್ಲ ಹುಷಾರಿಲ್ಲ, ನೆನ್ನೆ ಎಲ್ಲ ಹಬ್ಬ ಮಾಡಿ ಸ್ವಲ್ಪ ಸುಸ್ತಾಗಿತ್ತು ಅಂದ್ಬಿಟ್ಟು ಸುಮ್ಮನೆ ಹಂಗೇನೆ ಟೈಮ್ ಪಾಸ್ ಮಾಡಿಬಿಟ್ಟೆ ಇವತ್ತು. ಇವಾಗ ಸಾಯಂಕಾಲ ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿ ಇವಾಗ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ. ಮತ್ತೆ ಹಬ್ಬ ಎಲ್ಲ ಯಾವ ತರ ಮಾಡಿದ್ರಿ ಏನು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ನಾನು ಕೂಡ ಹಬ್ಬದ ಬ್ಲಾಗ್ ನ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆಯ್ತಾ ನಿಮ್ಗೆ? ನಾನು ಯಾವ ತರ ಮಾಡಿದೆ, ಸಿಂಪಲ್ ಆಗಿ ಮಾಡಿರೋದು ನಾನು ಹಬ್ಬನ. ಇಷ್ಟ ಆಯ್ತಾ ನಿಮ್ಗೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಮತ್ತೆ ಇವಾಗ ನಾನೇನು ಸ್ವಲ್ಪ ಏನಾದ್ರು ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಚಪಾತಿ ಮತ್ತೆ ನನ್ನ ಫೇವ್ರೇಟ್ ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿ ಇದೆ, ಅದಕ್ಕೆ ತೊಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಅದನ್ನೇ ಮಾಡ್ತೀನಿ, ಬೇರೆ ಏನು ಮಾಡಲ್ಲ. ಇವಾಗ ನಾನು ಆಲ್ರೆಡಿ ಒಂದ್ಸಲ ತೋರಿಸಿದ್ದೇನೆ ನಿಮ್ಗೆ ರೆಸಿಪಿನ, ತೊಂಡೆಕಾಯಿ ಪಲ್ಯ ಮತ್ತೆ ಚಪಾತಿ ಮಾಡೋದನ್ನ. ಇವಾಗ ಮತ್ತೆ ಏನ್ ತೋರ್ಸಲ್ಲ, ನೋಡೋಣ. ಇವತ್ತೇನು ಬ್ಲಾಗೇ ಇಲ್ಲ ಆಕ್ಚುಲಿ ಅಪ್ಲೋಡ್ ಮಾಡಕ್ಕೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ತೊಂಡೆಕಾಯಿ ಪಲ್ಯ ಮಾಡೋದು ತೋರ್ಸಂದ್ರ ಮೊನ್ನೆ ತಾನೇ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಮತ್ತೆ ಏನ್ ಅಪ್ಲೋಡ್ ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಸರಿ, ನೋಡೋಣ ಬನ್ನಿ. ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೇನೆ, ಬನ್ನಿ. ಬೆಳಗ್ಗೆ ನಾನು ಓಟ್ಸ್ ಉಪ್ಪಿಟ್ಟು ಮಾಡಿದೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಹೇಳಿ. ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ರಾಗಿ ರೊಟ್ಟಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೇ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಕಪ್ ಆಗುವಷ್ಟು ರಾಗಿ ಹಿಟ್ಟು ಮತ್ತು 1/4 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. 1 ಮುಷ್ಟಿಯಷ್ಟು ಅನ್ನನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಗೋಧಿ ಹಿಟ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಅನ್ನ ಹಾಕಿಲ್ಲ ಅಂದರೆ ಒಂದು 2-3 ಥರ ಹಿಟ್ಟುಗಳನ್ನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ರೊಟ್ಟಿನೂ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲೂ ಕಿತ್ತೋಗೋದಿಲ್ಲ. ಇಲ್ಲಿ ನಾನು ಅನ್ನ ಆ್ಯಡ್ ಮಾಡಿರೋದ್ರಿಂದ ನೀವು ರವೆನೂ ಕೂಡ ಸ್ಕಿಪ್ ಮಾಡ್ಕೊಬೋದು. ಅನ್ನ ಒಂದೇ ಸಾಕು, ತುಂಬಾ ಸಾಫ್ಟಾಗಿ ಬರುತ್ತೆ ಅನ್ನ ಹಾಕೋದ್ರಿಂದ, ಮತ್ತು ಎಲ್ಲೂ ಕೂಡ ಕಿತ್ತೋಗೋದಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, 1 ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ನಾನು ಆ್ಯಡ್ ಮಾಡ್ತಾಯಿಲ್ಲ. ಇಲ್ಲಿ ಸ್ವಲ್ಪ ನಾನು ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋದ್ರಿಂದ ನನ್ನ ಚಿಲ್ಲಿನ ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ, ನಾನು ಹಾಕೋದೇ ಇಲ್ಲ. ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಇಲ್ಲಿ ಕಾಯಿ ತುರಿನೂ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಕಾಯಿ ತುರಿ ಹಾಕ್ಕೊಂಡ್ರೆ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಆಗಿ ತುಂಬ ಗಟ್ಟಿನೂ ಮಾಡ್ಕೊಬಾರ್ದು, ತುಂಬ ತೆಳುನೂ ಮಾಡ್ಕೊಬಾರ್ದು. ಒಂದು ಚಪಾತಿ ಅದ ಬರುತ್ತೆ ನೋಡಿ, ಅದಕ್ಕಿಂತ ಚೂರು ತೆಳು ಆದ್ರೂ ಪರವಾಗಿಲ್ಲ. ಇಲ್ಲಿ ನಾನು ಸ್ವಲ್ಪ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಕೊಂಡಿದ್ದೆ. ಇಲ್ಲಿ ಒಂದು ಸ್ವಲ್ಪ ಒಂದೊಂದು ಮೀಡಿಯಮ್ ಸೈಜಾಗಿ ನಾನು ಉಂಡೆನ ಮಾಡಿಕೊಂಡು ತೆಳುವಾಗಿ ತಟ್ಕೊತಾ ಇದ್ದೀನಿ. ಈ ತವಾನ ನಾನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು. ನೋಡೋಣ ಚೆನ್ನಾಗಿ ಬರುತ್ತೆ ಏನು ಅಂತ. ಫಸ್ಟ್ ಟೈಮ್ ಇಟ್ಬಿಟ್ಟು ಇದನ್ನ ಲಾಸ್ಟ್ ಟೈಮ್ ಒಂದ್ಸಲಿ ಚಪಾತಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಇಲ್ಲಿ ಮಧ್ಯದಲ್ಲಿ ಯಾಕೋ ಸೀದೋಗಿರೋ ಥರ ಫೀಲ್ ಆಗ್ತಾಯಿತ್ತು. ಹಂಗೂ ನೋಡೋಣ ಬರುತ್ತೋ ಬರಲ್ವೋ ಅಂತ ಅಂದ್ಬಿಟ್ಟೇನೆ ಮೊದಲನೇ ರೊಟ್ಟಿನ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಹಾಕಿದೆ. ಬಟ್ ಅಂದ್ರೂ ಪರವಾಗಿಲ್ಲ, ಬಂತು. ಸ್ವಲ್ಪ ನಾನೆಲ್ಲೋ ಕಿತ್ತೋಗ್ಬಿಡುತ್ತೇನೋ, ಫಸ್ಟ್ನೇದು ಅಲ್ವಾ, ಹೊಸದು ಬೇರೆ ಅಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಏನೂ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಆ ಕಡೆ ಎಲ್ಲ ಕಡೆನೂ ಬಿಡಿಸ್ಕೊಂಡು ಉಲ್ಟಾ ಮಾಡಿಕೊಂಡೆ, ಚೆನ್ನಾಗಿ ಬಂತು. ಇನ್ಮೇಲೆ ಈ ತವಾನ ನಾನು ರೊಟ್ಟಿಗಂತಲೇ ಇಟ್ಕೊಬೇಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಎಣ್ಣೆಗಿಂತ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಹೆಲ್ದಿನೂ ಕೂಡ, ರಾಗಿ ಹಿಟ್ಟಲ್ವಾ, ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ರಾಗಿ ರೊಟ್ಟಿ.
ಈ ರಾಗಿ ರೊಟ್ಟಿ ಯಾವುದೇ ರೊಟ್ಟಿ ನನಗೆ ಸಖತ್ ಇಷ್ಟ ಆಗುತ್ತೆ. ಇದನ್ನ ಬರೀ ರವೆ ರೊಟ್ಟಿನೂ ಕೂಡ ಈ ಥರ ಸೊಪ್ಪುಗಳನ್ನ ಹಾಕ್ಬಿಟ್ಟು ಮಾಡ್ಕೊಬೋದು. ಅಕ್ಕಿ ರೊಟ್ಟಿಗೂ ಕೂಡ ಈ ಥರ ಸೊಪ್ಪುಗಳನ್ನ ಹಾಕ್ಬಿಟ್ಟು ಮಾಡ್ಕೊಬೋದು. ಗೋಧಿ ರೊಟ್ಟಿಗೂ ಕೂಡ ಹಾಕ್ಬಿಟ್ಟು ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ರೈಸ್ ತಿನ್ನಬಾರ್ದಲ್ಲ, ಅಂದರೆ ರೈಸು ತಿನ್ನಬೇಕು, ಬಟ್ ಈ ಥರ ರೊಟ್ಟಿಗಳು ಈ ಥರ ಏನಾದರೂ ಮಾಡಿಕೊಂಡು ತಿಂತಾ ಇರಬೇಕು. ಸ್ವಲ್ಪ ತರಕಾರಿ ಎಲ್ಲ ತಿಂದೇ ಇರೋರಿಗೆಲ್ಲ ಈ ಥರ ರೊಟ್ಟಿಗಳಲ್ಲಾಗಲಿ ಬೇರೆದ್ರಲ್ಲಿ ತರಕಾರಿನೆಲ್ಲ ಸೇರಿಸಿ ಕೊಡೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ಇಲ್ಲಿ ನಾನು ಮೇಲ್ಗಡೆ ಇವಾಗ ಎಣ್ಣೆ ಹಾಕ್ಕೊಳ್ಳಲ್ಲ, ನಾನು ಹಂಗೆ ಡ್ರೈ ತಿಂತೀನಿ ಅನ್ನೋರಿಗೆ ಒಂದು ಸ್ವಲ್ಪ ಬಟ್ಟೆಗೆ ನೀರು ಹಚ್ಕೊಂಡು ಮೇಲ್ಗಡೆ ಈ ಥರ ಟ್ಯಾಪ್ ಮಾಡೋದ್ರಿಂದ ವೈಟ್ ಆಗೋದಿಲ್ಲ, ನಾರ್ಮಲಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕ್ಕೊಂಡು ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ತಿನ್ನೋರಿಗೆ ಎಣ್ಣೆ ತುಪ್ಪ ಅಥವಾ ಏನಾದರೂ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನಾದರೂ ಮುಚ್ಚಿಬಿಡಿ, ಆವಾಗ ವೈಟ್ ಆಗೋದಿಲ್ಲ. ಇಲ್ಲಾಂದರೆ ವೈಟ್ಗೆ ಆಗಿಬಿಡುತ್ತೆ. ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ತುಪ್ಪ ನಾವು ಡೈಲಿ ಒಂದು 2 ಚಮಚ, ಒಂದು 40 ಗ್ರಾಮ ಎಷ್ಟೋ ಒಂದು ದಿವಸಕ್ಕೆ ನಾವು ತಿನ್ನಬೇಕು ಅಂತ ಹೇಳ್ತಾರೆ. ಬಟ್ ತುಂಬ ಒಳ್ಳೆಯದು. ನೀವು ತುಪ್ಪನ ಡೈಲಿ ಒನ್ಸ್ ನೀವು ತಿಂತಾ ಇರಬೇಕು. ನನಗಂತೂ ಸಖತ್ ಇಷ್ಟ ತುಪ್ಪ. ಈ ಚಪಾತಿ, ರೊಟ್ಟಿ, ದೋಸೆ ಏನೇ ಮಾಡಿದ್ರು, ನಾನು ಏನೇ ಅಡುಗೆ ಮಾಡಿದ್ರು ನಾನು ಯಾವಾಗ್ಲೂ ತುಪ್ಪನ ನಾನು ಯೂಸ್ ಮಾಡ್ತೀನಿ. ಎಣ್ಣೆನೂ ಯೂಸ್ ಮಾಡ್ತೀನಿ. ಎಣ್ಣೆ 1 ಚಮಚ ಹಾಕಿದ್ರೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ನನಗೆ ಸಖತ್ ಇಷ್ಟ ಆಗುತ್ತೆ. ಮತ್ತು ರುಚಿನೂ ಕೂಡ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ತುಪ್ಪದಲ್ಲಿ. ಆಮೇಲೆ ಮಕ್ಳಿಗೂ ಕೂಡ ನೀವು ತುಪ್ಪ ಎಲ್ಲ ಹಾಕಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವರು ಇಷ್ಟಪಡ್ತಾರೆ, ಅಂದರೆ ಹೊಗೆ ಬಂದುಬಿಡುತ್ತೆ ಈ ತುಪ್ಪದಲ್ಲಿ ಬೇಯಿಸಿದ್ರೆ. ಚಪಾತಿ ಆಗಿರಲಿ, ಈ ಥರ ರೊಟ್ಟಿ ಆಗಿರಲಿ, ಹೊಗೆ ಜಾಸ್ತಿ ಬರೋದು. ಇದಕ್ಕೆ ನಾನು ಆವಾಗಲೇ ತೊಂಡೆಕಾಯಿ ಪಲ್ಯ ಮಾಡಿದ್ನಲ್ಲ, ಸಖತ್ತಾಗಿತ್ತು ಮಾತ್ರ. ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಲವ್ ಯು ಆಲ್.